ಇರ್ತವಲ್ಲ ವರುಣನಿರ್ತಬೇಕು. ಅವನ ಪ್ರವಾಹ ಆನಂದಗಳಿಗೆ ಮಾತ್ರ. ಮತ್ತೆ ಒಂದೇ ಕ್ಷಣದಲ್ಲಿ ಎಲ್ಲ ನೀರನ್ನು ಆರಿಸಿ ಒಂದು ಕ್ವಿಕ್ ನೀರಿನಂತೆ ಮಾಡಿದ. ಬನ್ನಿರೆ ಶಬಾಷ್. ಮುಂದೆ ವಾಯು ಇವನ ಪ್ರಭಾವದಿಂದ ಉಸಿರಾಡಲಿಕ್ಕೆ ಆಗಿಲ್ಲ. ಉಸಿರಾಡಲಿಕ್ಕೆ ಅವರ ಉಸಿರಾಡಲಿಕ್ಕೆ ಅಲ್ಲ. ನಿಮ್ಮ ಯಜಮಾನ ಮುಂದೆ ವಾಯುಮಾನ ಕುಸಿಕ್ಕಂತ ಹೋದದೇ ಗೊತ್ತಾಗಿಲ್ಲ. ಆಮೇಲೆ ಬಂದವಳಿ ಅಲ್ಕಾಪತಿ ಕುಡ್ಕೊಂಡೇ ಬಂದ ನಮ್ಮ. ಅದು ಅಲಕಾವತಿಯ ಕುಬೇರನಿರಬೇಕು. ಕುಡ್ಕೊಂಡೆ ಬಂದಿದ್ದಮ್ಮ. ಹಾಗಲ್ಲವು ಅವ ಸೈನ್ಯವನ್ನು ಕೂಡಿಕೊಂಡು ಬಂದಿರಬೇಕು. ಸೈನ್ಯವನ್ನು ಕುಡಿ ಕುಡಿ ಮಾಡಿಬಿಟ್ರಮ್ಮ. ನಂತರ ಒಂದು ಏನು ಅಂತಪ್ಪ ಏನೇ ಯಮ ಅವನಮ್ಮ. ಅವನ ಎರಡು ಕೆಂಪಾದ ಒಳ್ಳೆ ಕಣ್ಣುಗಳು, ಕೈಯಲ್ಲಿ ಪಾಶನ ಹಿಡಿದು ಎಮ್ಮೆ ಮೇಲೆ ಕುಳಿತು ನಿಮ್ಮ ಯಜಮಾನ ಬಂದಿದ್ದ ಎಮ್ಮೆ ಮೇಲೆ. ಅದು ಕೋಣವನ್ನೇ. ನಾನು ಮುಂದುಗಡೆ ಮಾತುಕೊಳ್ಳುವುದನ್ನು ಅಲ್ಲ. ಈಗ ಯಮ್ಮ ನಮ್ಮವರ ಮುಂದೆ ಅರವತ್ತು ಏಳ್ಕೊಂಡು ನಿಮ್ಮ ಯಜಮಾನ ಮುಂದೆ ನಿಂತವನಿಗೆ ದೂರಪ್ಪ. ಹಾಗಲ್ಲವು ವಜ್ರಾಯುಧವನ್ನು ಹೊತ್ತುಕೊಂಡು ಐರಾವತ ಏರಿಕೊಂಡು ಬಂದವನು ಸೂರಪ್ಪ ಅಲ್ಲ, ಸುರಪ್ಪ. ಹೌದೇ ಹೌದೇ ಅವನಮ್ಮ. ದೇವೇಂದ್ರನು ಬಂದನು. ಹೌದಮ್ಮ. ನಂತರ ಹೇಳ್ಬೇಕು ನಾನು ನಗರಕ್ಕೆ ಹೇಳಿಲ್ಲಮ್ಮ. ಇಂಥ ಸಂತೋಷದ ಸುದ್ದಿ ಹೇಳುವಾಗ ನಗು ನಗುತ್ತ ಹೇಳಬೇಕು. ಅಲ್ಲ ಬರುತ್ತೆ.